ಇನ್ನು ಕಡೆಯ ರಾಶಿ ಮೀನ ರಾಶಿಗೆ ಬರೋದಾದ್ರೆ ಫೆಬ್ರವರಿ 2026 ಹೇಗಿರತ್ತೆ ಅಂತ ಅವರ ರಿಲೇಶನ್ಶಿಪ್, ಹಣಕಾಸು ಹಾಗೇನೆ ಆರೋಗ್ಯದ ವಿಚಾರದಲ್ಲಿ. ಮೀನರಾಶಿಯವರ ವಿಚಾರಕ್ಕೆ ಬಂದಾಗ ಅವರ ರಿಲೇಶನ್ಶಿಪ್ ವಿಚಾರ, ಅವರ ಒಂದು ಹಣಕಾಸಿನ ವಿಚಾರ, ಅವರ ಆರೋಗ್ಯದ ವಿಚಾರ. ಸೊ ನಾವಿಲ್ಲಿ ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಇದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ನ ತೋರಿಸುತ್ತೆ. ಈ ಟೈಮಲ್ಲಿ ನಿಮ್ಗೆ ಯಾರಾದರೂ ಇಷ್ಟಪಟ್ಟವರು ನಿಮ್ಮನ್ನು ಪ್ರಪೋಸ್ ಮಾಡಿದ್ರೆ ಆ ರಿಲೇಶನ್ಶಿಪ್ ಲಾಂಗ್ ಟೈಮ್ ಉಳಿಯೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಸ್ಪಿರಿಚುವಲ್ ಕನೆಕ್ಷನ್ ನಿಮ್ಮಿಬ್ಬರದು ಯಾರೋ ಮನುಷ್ಯರು ಮಾಡಿರುವಂಥ ಕನೆಕ್ಷನ್ ಅಲ್ಲ, ಸ್ಪಿರಿಚುವಲ್ ಕನೆಕ್ಷನ್ ಆಗಿರುತ್ತೆ. ಹ್ಯಾಪಿ ರಿಲೇಶನ್ಶಿಪ್ನ ತೋರಿಸ್ತಾ ಇರುವಂಥ ಕಾರ್ಡ್ ಇದು ಅಂತ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಗ್ರೋತ್ ಟೈಮ್, ನೀವು ಅಂದುಕೊಂಡಂತಹ ಒಂದು ಉನ್ನತ ಮಟ್ಟವನ್ನು ಸಾಧಿಸೋದಕ್ಕೆ ಅವಕಾಶ ಇರುತ್ತೆ. ತುಂಬ ಡೀಪಾಗಿ ಥಿಂಕ್ ಮಾಡಿ ಡಿಸಿಷನ್ಸ್ನ ತಗೋತೀರಾ. ಆ ಡಿಸಿಷನ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ರೈಟ್ ಪಾತಲ್ಲಿದ್ದೀರಾ, ಒಳ್ಳೆ ಡೈರೆಕ್ಷನಲ್ಲಿದ್ದೀರಾ. ಯಾವ ಡೈರೆಕ್ಷನಲ್ಲಿ ನೀವು ಹೋಗ್ತಿದ್ದೀರಾ, ನಿಮ್ಮ ಮನಸ್ಸು ಹೇಳ್ತಾ ಇದೆ ಅದೇ ಡೈರೆಕ್ಷನಲ್ಲಿ ಹೋಗಿ, ಅದರಿಂದ ಖಂಡಿತ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಸಿಗುತ್ತೆ. ಓಕೆ, ಇನ್ನು ಅವರ ಆರೋಗ್ಯದ ವಿಚಾರ ಕೂಡ ಇಲ್ಲಿ ಧನುರಾಶಿಯವರಿಗೆ ಪೂರ್ತಿ ಪಾಸಿಟಿವ್ ಆದಂತಹ ಆರೋಗ್ಯ. ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಕಾಣಿಸ್ತಾ ಇಲ್ಲ. ಈ ತಿಂಗಳು ಸಣ್ಣ ಪುಟ್ಟ ಏನಾದರೂ ತೊಂದರೆಗಳು ಬಂದರೂ ಕೂಡ ಅದನ್ನು ತುಂಬ ಈಸಿಯಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಮೇಜರ್ ಹೆಲ್ತ್ ಇಶ್ಯೂಸ್ ಯಾವುದೇ ಥರದ್ದು ಕಾಣಿಸ್ತಾ ಇಲ್ಲ. ಓಕೆ, ಇನ್ನು ಏಂಜಲ್ ಗೈಡೆನ್ಸ್ ಏನು ಸಿಗ್ಬೋದು ಮೀನರಾಶಿಯವರಿಗೆ? ಓವರಾಲ್ ಆಗಿ ಪಾಸಿಟಿವ್ ಆಗಿದೆ ಮೀನರಾಶಿಯವರಿಗೆ ಓವರ್ ಆಲ್ ಪಾಸಿಟಿವ್ ಇದೆ. ಏನು ಏಂಜಲ್ ಗೈಡೆನ್ಸ್ ಏನು ಸಿಗ್ಬೋದು? ಏಂಜಲ್ ಗೈಡೆನ್ಸ್ ವಿಚಾರಕ್ಕೆ ಬಂದಾಗ ಪರ್ಫೆಕ್ಟ್ ಟೈಮಿಂಗ್, ನಮಗೆ ಕಾರ್ಡ್ಗಳು ಅದನ್ನೇ ಹೇಳ್ತು. ಸೊ ನೀವು ಯಾವುದೇ ಕೆಲಸ ಮಾಡಿ, ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ ಇರಬಹುದು, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಇರಬಹುದು, ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಇರಬಹುದು, ನೀವು ರಿಸ್ಕ್ ತಗೊಂಡು ಈ ಟೈಮಲ್ಲಿ ಯಾವ್ದಾದ್ರು ಟ್ರಿಪ್ ಪ್ಲಾನ್ ಮಾಡಿ. ಆರೋಗ್ಯ ಚೆನ್ನಾಗಿದೆ, ಹಣಕಾಸು ಚೆನ್ನಾಗಿದೆ, ಸೊ ನಿಮ್ಮ ಲವ್ ಅಫೇರ್ಗಳು ಚೆನ್ನಾಗಿ ನಡೆಯುತ್ತೆ. ಸೊ ಎಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ಟು ತಿರ್ಗಾಡ್ಕೊಂಡು ಬರೋದ್ರಿಂದ ನಿಮ್ಮ ಮನಸ್ಸು ಇನ್ನೂ ಉಲ್ಲಾಸಿತವಾಗುತ್ತೆ. ಪರ್ಫೆಕ್ಟ್ ಟೈಮ್, ನೀವು ಯಾವುದೇ ಕೆಲಸ ಮಾಡಬೇಕು ಅಂತಿದ್ರು ಇದು ಪರ್ಫೆಕ್ಟ್ ಟೈಮ್ ಅಂತ ಹೇಳ್ಬೋದು. ಇನ್ನು ಕ್ರಿಸ್ಟಲ್ನ ಯಾವುದನ್ನ ಹಾಕೋಬೇಕು ಮೀನರಾಶಿಯವರ ವಿಚಾರಕ್ಕೆ ಬಂದಾಗ ನನಗೆ ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಸಿಟ್ರಿನ್ನ ಹಾಕ್ಬೋದು. ಅದರ ಜೊತೆಗೆ ಪೈರೇಟ್ ಅನ್ನುವಂಥ ಸ್ಟೋನ್ ಕೂಡ ಹಾಕೋದ್ರಿಂದ ನಿಮಗೆ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ನ ನಾವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೂಪರ್. ಒಟ್ಟಾರೆ 12 ರಾಶಿಗೆ ಫೆಬ್ರವರಿಯಲ್ಲಿ ಹೇಗಿರುತ್ತೆ, ಏನು ಗೈಡೆನ್ಸ್ ಸಿಗುತ್ತೆ, ಏನು ಮಾಡಬಹುದು ಅನ್ನೋದು ಸುಂದರವಾದ ಪರಿಹಾರಗಳ ಮೇಲೆ ತಿಳಿಸಿದ್ದೀರಾ ಮ್ಯಾಮ್. ತುಂಬ ಧನ್ಯವಾದಗಳು.